Hello guys, welcome to my channel English with Basraj sir. Today let's learn how to change the positive sentence into an interrogative sentence. That means a positive sentence to become a how to change into a interrogative means questioning order, questioning pattern. For example, I know Harry. The questioning ಹೌ ಟು ಕ್ವಶನ್ ಇಟ್ ನನಗೆ ಹ್ಯಾರಿ ಗೊತ್ತು ಅನ್ನೋದನ್ನ ಕ್ವಶನ್ ಮಾಡೋದು ಹೇಗೆ ನನಗೆ ಗೊತ್ತಿದೆಯಾ ಹ್ಯಾರಿ ನನಗೆ ಗೊತ್ತಿದೆಯಾ ಅಂತ ಕೇಳಬೇಕಾದ್ರೆ ಡು ಐ ನೋ ಹ್ಯಾರಿ ಯು ನೋ ಹ್ಯಾರಿ ಡು ಯು ನೋ ಹ್ಯಾರಿ ಹಿ ನೋಸ್ ಹ್ಯಾರಿ ಡಸ್ ಹಿ ನೋ ಹ್ಯಾರಿ ಶಿ ನೋಸ್ ಹ್ಯಾರಿ ಡಸ್ ಶಿ ನೋ ಹ್ಯಾರಿ ವಿ ನೋ ಹ್ಯಾರಿ ಡು ವಿ ನೋ ಹ್ಯಾರಿ ದೇ ನೋ ಹ್ಯಾರಿ ಡು ದೇ ನೋ ಹ್ಯಾರಿ ಅಂದರೆ ಐ ವಿ ಯು ಬಂದಾಗ ನಾವು ಸ್ಟಾರ್ಟಿಂಗಲ್ಲಿ ಡೂ ಅಂತ ಅನ್ನತಕ್ಕಂಥ ಪದವನ್ನು ವರ್ಡನ್ನು ಹಾಕ್ತೇವೆ. ಅದೇ ಈ ಶಿ ಇಟ್ ಬಂದಾಗ ಕ್ವಶನ್ ಮಾಡುವಾಗ ಡಸ್ಸನ್ನು ಹಾಕ್ತೀವಿ ನಾವು. ಇದು ಇಷ್ಟು ಕೂಡ ಪಾಸಿಟಿವ್ ಸೆಂಟೆನ್ಸಿಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಚೇಂಜ್ ಮಾಡಿದಾಗಾಯಿತು. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಲಿ. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ಲಿ ಏನಾಗ ನೋಡೋಣ. ಐ ನ್ಯೂ ಟಾಮ್. ಡಿಡ್ ಐ ನೋ ಟಾಮ್? We knew Harry. Did you know? You knew Harry. Did you know Harry? He knew Harry. Did he know Harry? We knew Harry. Did we know Harry? They knew Harry. Did they knew Harry? ಹೀಗೆ ಪಾಸ್ಟ್ ಟೆನ್ಸ್ಲಿ ವರ್ಬ್ ಇದ್ದಾಗ ಐ ನ್ಯೂ ಹ್ಯಾರಿ ಅಂದರೆ ನನಗೆ ಹ್ಯಾರಿ ಗೊತ್ತು. ಅದನ್ನು ಕ್ವಶನ್ ರೂಪಕ್ಕೆ ಮಾಡೋದು ಹೇಗೆ ಅಂದರೆ ಡಿಡ್ ಐ ನೋ ಹ್ಯಾರಿ, ನನಗೆ ಹ್ಯಾರಿ ಗೊತ್ತಾ. ಅದೇ ಯು ಇದ್ದರೆ ಡಿಡ್ ಯು ನೋ. ಈ ಶಿ ಇಟ್ಟಿದ್ರೆ ಡಸ್ ಡಿಡ್ ಹಾಕ್ಬೇಕು. ಅವಳು ಕೂಡ ಡಿಡ್ ಹಿ ನೋ ಹ್ಯಾರಿ. ನೀವಿರೋದನ್ನು ನೋ ಅಂತಕ್ಕಂಥ ಮೊದಲನೇ ವರ್ಬ್ ಪ್ಯಾಟ್ರನ್ಗೆ ಹಾಕಬೇಕಾಗತ್ತೆ, ಫಸ್ಟ್ ಪ್ಯಾಟ್ರನ್ಗೆ ಹಾಕಬೇಕಾಗತ್ತೆ. ದೇ ನ್ಯೂ ಹ್ಯಾರಿನಕ್ಕೆ ಡಿಡ್ ದೇ ನೋ ಹ್ಯಾರಿ ಅಂತ ಹಾಕಬೇಕಾಗುತ್ತೆ. ಹೀಗೆ ನಾವು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ನಾವು ಡೂ ಮತ್ತು ಡಸ್ಸನ್ನು ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಬ್ ಆಗಿ. ಅದೇ ಪಾಸ್ಟ್ ಟೆನ್ಸ್ಲಿದ್ದರೆ ಬರೀ ಡಿಡ್ ಮಾತ್ರ ಯೂಸ್ ಮಾಡ್ತೀವಿ. ಎಲ್ಲ ಥರದ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಸ್ಟಾರ್ಟಿಂಗಲ್ಲೇ ಬಳಸ್ತೇವೆ ನಾವು. ನೋಡಲ್ಲ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಆಲ್.